ವಾರ್ತೆಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ವಿರಾಜಪೇಟೆಯ ಪುರಸಭೆ ಸಭಾಂಗಣದಲ್ಲಿ ಆಮಿನಾಸ್ ವರ್ಲ್ಡ್ ಡ್ರೀಮ್ ವತಿಯಿಂದ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಕ್ಯಾರ್ಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಹೋಬಳಿಯ ಕುಂದೂರು ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ನಗರದಲ್ಲಿ ಸ್ವೀಪ್ ಸಮಿತಿ ವತಿಯಿಂದ ಮ್ಯಾರಥಾನ್ ಮೂಲಕ ಮತದಾನ ಜಾಗೃತಿ ಮೂಡಿಸಲಾಯಿತು. ವಿರಾಜಪೇಟೆ ತಾಲೂಕು ಮೈದಾನದಲ್ಲಿ ಕಾರ್ಮಿಕರ ದಿನದಂದು ತಮ್ಮ ಹಕ್ಕನ್ನು ಪಡೆಯುವ ಕುರಿತು ಸಭೆ ನಡೆಸಲಾಯಿತು. ವಿರಾಜಪೇಟೆ ತಾಲೂಕಿನ ಕಾರ್ಮಿಕರು ತಮ್ಮ ಹಕ್ಕನ್ನು ಪಡೆಯಲು ವಿರಾಜಪೇಟೆ ನಗರದಲ್ಲಿ ತಮ್ಮ ವಿವಿಧ ಬೇಡಿಕೆಯನ್ನ ಪೂರೈಸಲು ಮೆರವಣಿಗೆ ಸಾಗಿ ನಂತರ ವಿರಾಜಪೇಟೆ ತಾಲೂಕು ಮೈದಾನದಲ್ಲಿ ಸಭೆ ನಡೆಯಿತು. ವಿರಾಜಪೇಟೆ ತಾಲೂಕು ಕಚೇರಿಯಿಂದ ಮೆರವಣಿಗೆ ಆರಂಭಗೊಂಡು ಕಿತ್ತೂರು ಚೆನ್ನಮ್ಮ ರಸ್ತೆಯ ಮೂಲಕ ಗಡಿಯಾರ ಕಂಬ, ಖಾಸಗಿ ಬಸ್ ನಿಲ್ದಾಣ, ಅಬ್ದುಲ್ ಕಲಾಂ ರಸ್ತೆ, ಸರ್ಕಾರಿ ಬಸ್ ನಿಲ್ದಾಣದ ಮೂಲಕ ದೊಡ್ಡಟ್ಟಿ ಚೌಕಿ, ಎಫ್ಎಂಸಿ ರಸ್ತೆಯ ಮೂಲಕ ತಾಲೂಕು ಮೈದಾನ ತಲುಪಿತು. ನಂತರ ನಡೆದ ಸಭೆಯಲ್ಲಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮೋಹನ್ ಅವರು ಮಾತನಾಡಿ, ನಾವು ಕಾರ್ಮಿಕರು ನಮ್ಮ ದಿನಾಚರಣೆ ಇಂದು ಆಚರಣೆ ಮಾಡುತ್ತಿದ್ದೇವೆ. ಅನೇಕ ವರ್ಷಗಳಿಂದ ನಮಗೆ ನಮ್ಮ ಮತದಾನದ ಸಂದರ್ಭದಲ್ಲಿ ಬರುವ ವ್ಯಕ್ತಿಗಳು ಚುನಾವಣೆ ಕಳೆದ ನಂತರ ನಮ್ಮ ಮೇಲಿನ ಕಾಳಜಿ ಮರೆತು ಹೋಗುತ್ತಾರೆ. ಅಲ್ಲದೆ ನಮ್ಮ ಹಕ್ಕು ಕೇಳಲು ಹೋದರೆ ವಿವಿಧ ರೀತಿಯ ಧಾರ್ಮಿಕ ಸಂಹಿತೆ ಜಾರಿ ಮಾಡುತ್ತಾರೆ. ನಮಗೆ ಸುರಕ್ಷತೆ ಇಲ್ಲ, ಸರಿಯಾದ ವೇತನ ಸಿಗುತ್ತಿಲ್ಲ. ಅದನ್ನು ನಾವು ಹೋರಾಟದ ಮೂಲಕ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ ವಕೀಲರಾದ ಕ್ಲಿಫ್ಟನ್ ರೋಸರಿಯೋ ಮಾತನಾಡಿ, ಕಾರ್ಮಿಕರು ಗುಲಾಮರಲ್ಲ, ನಮ್ಮಿಂದ ಮಾತ್ರ ತೋಟವನ್ನು ಹಾಗೂ ವಿವಿಧ ಕಂಪನಿಗಳನ್ನು ನಡೆಸಲು ಸಾಧ್ಯ. ಕಾರ್ಮಿಕರು ಪ್ರತಿದಿನವೂ ಸರಾಸರಿ 16 ಗಂಟೆಗಳ ಕಾಲ ಕೆಲಸ ಮಾಡುವ ವ್ಯವಸ್ಥೆ ಇತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅದು 8 ಗಂಟೆಗೆ ಬಂದು ನಿಂತಿದೆ ಎಂದರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಸಂಘಟನೆ ಎಂದು ತಿಳಿಸಿದರು. ಈ ಸಂಘಟನೆಗೆ ಸುಮಾರು 140 ವರ್ಷಗಳ ಇತಿಹಾಸ ಇದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ 100 ಕಾರ್ಮಿಕರು ಭಾಗವಹಿಸಿದ್ದರು. ಕಾರ್ಮಿಕರ ದಿನಾಚರಣೆ ಅಂದ್ರೆ ಏನು? ನಾವು ಯಾಕೆ ಮೇ 1ನೇ ತಾರೀಕಿಗೆ ಮಾತ್ರ ಇದನ್ನ ಮಾಡ್ತಾ ಇದೀವಿ? ಇದು ತುಂಬಾ ಒಂದು ಮುಖ್ಯವಾದ ವಿಚಾರ. ನೀವೆಲ್ಲರೂ ನಿಮ್ಮ ದಿನನಿತ್ಯದ ಜೀವನದಲ್ಲಿ, ನಿಮ್ಮ ಬದುಕಲ್ಲಿ ತುಂಬಾ ಕಷ್ಟನ ನೀವು ಅನುಭವಿಸ್ತಾ ಇದ್ದೀರಾ. ಇಲ್ಲಿ ಬಂದಿರೋರು ಎಲ್ಲರೂ ಕಾಫಿ ಎಸ್ಟೇಟ್ ಅಲ್ಲಿ ಕೆಲಸ ಮಾಡೋದು, ಅಥವಾ ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡೋದು, ಅಥವಾ ಬೇರೆ ಕಡೆ ಹೋಗ್ಬಿಟ್ಟು ಕೂಲಿ ಕೆಲಸ ಮಾಡೋರು. ಬಾರಿ ಒಂದು ನಿಮ್ಮ ಬೆವರು ಸುರಿಸಿ ಶ್ರಮ ಕಟ್ಟುತ್ತೇವಾ ನಾವು ಕನಸ ಕಟ್ಟುತ್ತೇವಾ, ನಾವು ಕನಸ ಕಟ್ಟುತ್ತೇವಾ, ಕಟ್ಟುತ್ತೇವ ನಾವು ಕಟ್ಟುತ್ತೇವ, ನಾವು ಕಟ್ಟೆ ಕಟ್ಟುತ್ತೇವಾ, ಕಟ್ಟುತ್ತೇವ ನಾವು ಕಟ್ಟುತ್ತೇವ, ನಾವು ಕಟ್ಟೆ ಕಟ್ಟುತ್ತೇವಾ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ, ನಾವು ಮನಸ್ಸ ಕಟ್ಟುತ್ತೇವಾ, ನಾವು ಕನಸ ಕಟ್ಟುತ್ತೇವಾ, ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವಾ, ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವಾ, ಕಟ್ಟುತ್ತೇವೆ ನಾವು ಕಟ್ಟುತ್ತೇವೆ, ನಾವು ಕಟ್ಟೆ ಕಟ್ಟುತ್ತೇವಾ, ಕಟ್ಟುತ್ತೇವೆ ನಾವು ಕಟ್ಟುತ್ತೇವೆ, ನಾವು ಕಟ್ಟೆ ಕಟ್ಟುತ್ತೇವಾ. ಅವರಿಗೆ ಅವರ ಆತ್ಮಕ್ಕೆ ಶಾಂತಿಯಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಎಲ್ಲ ಕಾರ್ಮಿಕರು ಒಗ್ಗಟ್ಟಾಗಿರ್ಬೇಕು. ಎಲ್ಲ ಯಾವೇ ಕಾರ್ಮಿಕರಾಗಲಿ, ಕಟ್ಟಡ ಕಾರ್ಮಿಕರಾಗಲಿ, ತೋಟ ಕಾರ್ಮಿಕರಾಗಲಿ, ಕಾರ್ಖಾನೆಯಲ್ಲಿ ಕೆಲಸ ಮಾಡೋರಾಗಲಿ, ಬ್ಯಾಂಕಿನಲ್ಲಿ ಕೆಲಸ ಮಾಡೋರಾಗಲಿ, ಯಾವ ಕಚೇರಿಗಳಲ್ಲಿ ಕೆಲಸ ಮಾಡೋ ಎಲ್ಲರೂ ಕಾರ್ಮಿಕರೇ. ಆದರೆ ಆ ಕಾರ್ಮಿಕರು ಎಲ್ಲ ಈ ದಿವಸ ಎಲ್ಲರೂ ಒಗ್ಗಟ್ಟಾಗಿ ನಿಂತು ಕೆಲಸ ಮಾಡಿದರೆ ಇದು ನಮ್ಮ ದೇಶದಲ್ಲಿ ಎಲ್ಲ ಕಾರ್ಮಿಕರು ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಏನು ಕೆಲಸ ಮಾಡ್ತಾರೆ, ಆ ಕಡೆ ನಮಗೆ ಇವ್ರ ಜೊತೆಯಲ್ಲಿ ಸೇರ್ಬೇಕು. ಹಾಗೆಲ್ಲ ಎಲ್ಲರೂ ಒಗ್ಗಟ್ಟಾದ್ರೆ ಬಲ ಇರೋದು. ಯಾವ ಕಾರ್ಮಿಕರು ಎಲ್ಲರೂ ಒಗ್ಗಟ್ಟಾಗಿ ಇದ್ದರೆ ಬಲ, ಹೋರಾಟ ಮಾಡಿದರೆ ಜಯ. ಇದು ಎಲ್ಲರೂ ನೆನಪಿಟ್ಟುಕೊಂಡು ಎಲ್ಲರೂ ಸಂತೋಷವಾಗಿ ಎಲ್ಲರೂ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡೋದಕ್ಕೆ ಎಲ್ಲರಿಗೂ ಧನ್ಯವಾದ. SGTV ಪರವಾಗಿ ಹಾಗೂ ಆದಿವಾಸಿ ಸಂಘದ ಪರವಾಗಿ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಈಗ ನ್ಯೂಸ್ ಸಂಗಮಕ್ಕಾಗಿ ರವಿಕುಮಾರ್, ವಿರಾಜಪೇಟೆ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ಗ್ರಾಮದಲ್ಲಿ ಸ್ವೀಪ್ ಸಮಿತಿ ವತಿಯಿಂದ ಮ್ಯಾರಥಾನ್ ಓಟದ ಮೂಲಕ ಮತದಾನ ಜಾಗೃತಿ ಮೂಡಿಸಲಾಯಿತು. ಬೆಳಗಾವಿ ಜಿಲ್ಲೆ
ಬೈಲಹೊಂಗಲ ನಗರದಲ್ಲಿ ಸ್ವೀಪ್ ಸಮಿತಿ ಹಾಗೂ ತಾಲೂಕು ಆಡಳಿತದ ವತಿಯಿಂದ ಮ್ಯಾರಥಾನ್ ಓಟವನ್ನು ಆಯೋಜನೆ ಮಾಡಿದ್ದು, ಸ್ವೀಪ್ ಸಮಿತಿ ಅಧ್ಯಕ್ಷರು ಶ್ರೀ ಗಂಗಾಧರ ಕಂದಕೂರ್ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಚೆನ್ನಮ್ಮ ಮಹಾದ್ವಾರದಿಂದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಮಾರ್ಗವಾಗಿ ಜವಳಿ ಕೂಟದ ಮೂಲಕ ಇಂದಿರಾನಗರದವರೆಗೆ ಮ್ಯಾರಥಾನ್ ಓಟವನ್ನು ಆಯೋಜಿಸಲಾಗಿದ್ದು, ಈ ನಗರದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅತಿ ಕಡಿಮೆ ಮತದಾನವಾಗಿರುವ ಉದ್ದೇಶದಿಂದ ಮ್ಯಾರಥಾನ್ ಮೂಲಕ ಪ್ರಸ್ತುತ ಇರುವ ಚುನಾವಣೆಯಲ್ಲಿ ಎಲ್ಲ ಮತದಾರರು ಮತದಾನವನ್ನು ಮಾಡುವ ಸಲುವಾಗಿ ಓಟವನ್ನು ಆಯೋಜಿಸಲಾಗಿತ್ತು. ಸ್ವೀಪ್ ಸಮಿತಿ ಅಧ್ಯಕ್ಷರು ಮಾತನಾಡಿ, ಇಂದಿರಾನಗರದ ನಿವಾಸಿಗಳು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮತದಾನವನ್ನು ಅತಿ ಕಡಿಮೆ ಮಾಡಿದ್ದು, ಆದ್ದರಿಂದ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರೂ ಒಟ್ಟಾಗಿ ಮತಗಟ್ಟೆಗೆ ಬಂದು ಹೆಚ್ಚಿನ ಪ್ರಮಾಣದಲ್ಲಿ ಮತವನ್ನು ಹಾಕುವ ಮೂಲಕ ಪ್ರತಿಶತ 100ರಷ್ಟು ಆಗುವಂತೆ ಶ್ರಮಿಸಬೇಕು ಎಂದರು. ಉಪಸ್ಥಿತಿ ಪುರಸಭೆ ಮುಖ್ಯಾಧಿಕಾರಿ ವೀರೇಶ್ ಹಸಬಿ, ಸಹಾಯಕ ನಿರ್ದೇಶಕ ವಿಜಯ್ ಪಾಟೀಲ್, ಸಂಗಮೇಶ್ ಸವದತ್ತಿಮಠ, ದೈಹಿಕ ಪರಿವೀಕ್ಷಕರು ಎಸ್ಜಿ ಹೊರಟ್ಟಿ, ಎಸ್ಪಿ ಸಂಗನಗೌಡರು, ಹಿರೇಮಠ, ಸ್ಕೌಟ್ಸ್ ಗೈಡ್ಸ್ ತಂಡದವರು, ತಾಲೂಕು ಪಂಚಾಯಿತಿ ಸಿಬ್ಬಂದಿ ವರ್ಗದವರು, ನರೇಗಾ ಸಿಬ್ಬಂದಿಗಳು, ಪುರಸಭೆ ಸಿಬ್ಬಂದಿಗಳು, ಶಿಕ್ಷಣ ಇಲಾಖೆಯ ಶಿಕ್ಷಕರಿಂದ ಹಾಗೂ ಸಾರ್ವಜನಿಕರು ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು. ಮ್ಯಾರಥಾನ್ ಓಟದಲ್ಲಿ ವಿಜೇತರಿಗೆ ಪ್ರಶಸ್ತಿ ಮತ್ತು ಸನ್ಮಾನವನ್ನು ಸ್ವೀಪ್ ಸಮಿತಿ ವತಿಯಿಂದ ನೀಡಿ ಗೌರವಿಸಲಾಯಿತು. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹನಿ, ಕುಶಾಲನಗರ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಎಮ್ಮೆನ್ಕೋಟೆ ಗ್ರಾಮದ ಶ್ರೀ ದುರ್ಗಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಇತಿಹಾಸ ಪ್ರಸಿದ್ಧ ಎಮ್ಮೆನ್ಕೋಟೆ ಗ್ರಾಮದ ಶ್ರೀ ದುರ್ಗಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಬೆಳಗಿನಿಂದಲೇ ದುರ್ಗಮ್ಮ ದೇವಿಗೆ ವಿಶೇಷ ಪೂಜಾ ಕೈಕರ್ಯಗಳು ನಡೆದವು. ದೇವರಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ನಂತರ ಶ್ರೀ ದುರ್ಗಮ್ಮ ದೇವಿಯನ್ನ ಅಡ್ಡಪಲ್ಲಕ್ಕಿ ಮಂಟಪದಲ್ಲಿ ಕೂರಿಸಿ ಊರಿನ ರಾಜಬೀದಿಗಳಲ್ಲಿ ಅದ್ದೂರಿಯಾಗಿ ಉತ್ಸವ ನಡೆಯಿತು. ಜಿಲ್ಲೆಯ ವಿವಿಧೆಡೆಗಳಿಂದ ಆಗಮಿಸಿದ ಭಕ್ತರು ಅಮ್ಮನವರ ದರ್ಶನ ಪಡೆದರು. ಉತ್ಸವದಲ್ಲಿ ಸೋಮನ ಕುಣಿತ, ವಿಶೇಷವಾಗಿ ಮಹಿಳಾ ತಂಡದವರಿಂದ ವೀರಗಾಸೆ ಕುಣಿತ, ಡೊಳ್ಳು ಕುಣಿತ ಹಾಗೂ ಅರೆವಾದ್ಯದೊಂದಿಗೆ ಉತ್ಸವ ನಡೆಯಿತು. ವಿಶೇಷವಾಗಿ ಸಿಡಿಮದ್ದಿನ ಪ್ರದರ್ಶನ ಏರ್ಪಡಿಸಲಾಗಿತ್ತು. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ವಿರಾಜಪೇಟೆಯ ಪುರಸಭೆ ಸಭಾಂಗಣದಲ್ಲಿ ಆಮಿನಸ್ ವರ್ಲ್ಡ್ ಡ್ರೀಮ್ ಸಂಸ್ಥೆ ವತಿಯಿಂದ ರಕ್ತದಾನ ಶಿಬಿರ ಹಾಗೂ ಮೆಹಂದಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಮೆಹಂದಿ ಕಾರ್ಯಕ್ರಮ ಹಾಗೂ ರಕ್ತದಾನ ಶಿಬಿರ ವಿರಾಜಪೇಟೆಯ ಪುರಸಭೆ ಸಭಾಂಗಣದಲ್ಲಿ ನಡೆಯಿತು. ವಿರಾಜಪೇಟೆಯ ಆಮಿನಸ್ ವರ್ಲ್ಡ್ ಡ್ರೀಮ್ ಸಂಸ್ಥೆಯ ವತಿಯಿಂದ ನಡೆಯಿತು. ಮೆಹಂದಿ ಸ್ಪರ್ಧೆಯಲ್ಲಿ ಕೊಡಗು ಜಿಲ್ಲೆಯ ಸುಮಾರು 28 ಮಂದಿ ಸದಸ್ಯರು ಭಾಗವಹಿಸಿದ್ದರು. ಮೆಹಂದಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ವಿರಾಜಪೇಟೆಯ ಆಯುಷ್ ಅವರಿಗೆ ಲಭಿಸಿತು. ದ್ವಿತೀಯ ಬಹುಮಾನ ವಿರಾಜಪೇಟೆಯ ಸುಮಯ್ಯ ಅವರು ಪಡೆದುಕೊಂಡರು. ಮೂರನೇ ಬಹುಮಾನ ಕೊಂಡಂಗಿರಿಯ ಐಸಮ್ಮ ಪಡೆದುಕೊಂಡರು. ಮೆಹಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಕೂಡ ಸಂಸ್ಥೆಯ ವತಿಯಿಂದ ಅಭಿನಂದನಾ ಪತ್ರ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ವಕೀಲರಾದ ರಫೀಕ್ ನವಲಗುಂದ ಅವರು ಮಾತನಾಡಿ, ಕೊಡಗು ಜಿಲ್ಲೆಯಲ್ಲಿ ಅನೇಕ ಕಾರ್ಯಕ್ರಮಗಳಿಗೆ ವಿವಿಧ ರೀತಿಯಲ್ಲಿ ಕರೆಯುತ್ತಾರೆ. ಇದು ಮಹಿಳೆಯರು ಹೆಚ್ಚಾಗಿ ಉಪಯೋಗಿಸುತ್ತಾರೆ. ಕೊಡಗು ಜಿಲ್ಲೆಯಲ್ಲಿ ಮೆಹಂದಿ ಸ್ಪರ್ಧೆಯನ್ನು ಮೊದಲ ಬಾರಿಗೆ ವಿರಾಜಪೇಟೆಯ ಆಮೀನ್ ಅವರಿಗೆ ಮತ್ತು ಅವರ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ದಲಿತ ಅಂಬೇಡ್ಕರ್ ಸಮಿತಿಯ ಸತೀಶ್ ಅವರು ಮಾತನಾಡಿ, ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಮಾಡಿರುವುದು ಇದೇ ಮೊದಲು ಮೆಹಂದಿ ಕಾರ್ಯಕ್ರಮ ಹಾಗೂ ಮೊದಲ ಬಾರಿಗೆ ಮಹಿಳೆಯರು ರಕ್ತದಾನ ಶಿಬಿರ ಕಾರ್ಯಕ್ರಮ ಮಾಡುತ್ತಿರುವುದು ಮೆಚ್ಚುವ ಕಾರ್ಯ ಎಂದರು. ಕಾರ್ಯಕ್ರಮದ ಆಯೋಜಕರಾದ ಅಮೀನಾ ಮಾತನಾಡಿದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಜುಬೈದಾ ಉಬೈದ್ ಅವರು ಮಾತನಾಡಿದರು. ಮಡಿಕೇರಿಯ ಜಿಲ್ಲಾ ರಕ್ತನಿಧಿ ಸಂಗ್ರಹ ಕೇಂದ್ರದಿಂದ ಆಗಮಿಸಿದ ವೈದ್ಯರ ಮತ್ತು ಸಿಬ್ಬಂದಿಗಳ ತಂಡವು ಆಗಮಿಸಿ ಮಹಿಳೆಯರು ಸುಮಾರು 10 ಹಾಗೂ ಕೆಲವು ಪುರುಷರು ಕೂಡ ರಕ್ತದಾನ ಮಾಡಿದರು. ತುಂಬ ಇಷ್ಟ ಆಯಿತು. ಯಾಕೆಂದರೆ ಅವರೇ ಮುಂದೆ ನಿಲ್ಲಿಸಿ ನೆಕ್ಸ್ಟ್ ಪೀಳಿಗೆಗೆ ಏನು ಕೆಮಿಕಲ್ ಫ್ರೀ ಆಗಿ ರಾಸಾಯನಿಕ ಮೆಹಂದಿಯನ್ನು ಬಳಸಿ ಮನೆಯಲ್ಲಿ ಗಿಡ ಬೆಳೆಸಿ ಅದೇ ಉನ್ನತವಾಗಿರುವ ಮೆಹಂದಿಯನ್ನು ಬೆಳೆಸಿಬಿಟ್ಟು ಅದನ್ನೇ ಯೂಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಬೇರೆ ಕೆಮಿಕಲ್ಸ್ ಹೊರಗಡೆ ತಗೊಂಡು ಯೂಸ್ ಮಾಡೋ ಮೆಹಂದಿಗಿಂತ ನೀವೇನು ಬೆಳೆಸಿ ನಿಮ್ಮ ಗಿಡದಿಂದ ಮಾಡ್ಕೊಂಡು ಹಾಕ್ತಿರೋ ದಟ್ ವುಡ್ ಬಿ ಬೆಟರ್ ಅಂತ ಅನಿಸುತ್ತೆ. ಮತ್ತು ಈ ಕಾರ್ಯಕ್ರಮ ನನ್ನ ಅವಮಾನಿಸ್ತಾ ಆಮೀನಾ ಮತ್ತು ಟೀಮ್ ಅವ್ರಿಗೂ ಧನ್ಯವಾದ ಹೇಳ್ತಾರೆ. ಸಿಗ್ತಾರೆ ಇವರು ರಾತ್ರಿ ಇವರು ಮತ್ತು ವೆಂಕಟೇಶ್ ಅಂತ ಇಬ್ಬರು ನನಗೆ ಸಿಗ್ತಾರೆ. ಅವರ ಕೆಲಸ ಖುದ್ದಾಗಿ ಆಟೋದಲ್ಲಿ ಕರ್ಕೊಂಡು ಹೋಗಿ ಮೇಡಮ್ ನೀವು ಮಾಡ್ತಾ ಇರೋ ಒಳ್ಳೆ ಕೆಲಸ, ಬನ್ನಿ ಇಲ್ಲ ಹಾಕೋಣ ಅಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ಓಡಾಡಿ ಕೆಲಸ ಮಾಡಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯ ಫಸ್ಟ್ ಹೇಳ್ತಾ ಇದ್ದೀನಿ. ಮತ್ತು ಈ ಕಾಂಪಿಟೇಷನ್ಗೆ ಬಂದಿರತಕ್ಕಂತಹ ಮಕ್ಕಳು ಎಲ್ಲ ಒಂದು ಖುಷಿಯಿಂದ ಕಾಂಪಿಟೇಷನ್ಗೆ ಒಂದು 25-30 ಮಕ್ಕಳನ್ನು ನಾವು ಆ್ಯಡ್ ಮಾಡಿದ್ದು. ಏನೋ ಅವರ ಒಂದೊಂದು ಎಕ್ಸಾಮು, ಡೆಲಿವರಿ ಈ ಥರ ಪ್ರಾಬ್ಲಮ್ಗಳಿಂದ ಸ್ವಲ್ಪ ಮಕ್ಕಳು ಬಂದಿಲ್ಲ.
ಸೊ ಬಾಕಿ ಇರೋ ಮಕ್ಕಳೆಲ್ಲ ಬಂದಿದ್ದಾರೆ. ಇನ್ನು ಮುಂದೆ ನಾವು ಇದೇ ಥರ ಒಂದು ಕಾರ್ಯಕ್ರಮನ ಇಟ್ಕೊಳ್ವಾಗ ಈಗ ಡಿಸ್ಟ್ರಿಕ್ಟ್ ಲೆವೆಲು ಫಸ್ಟ್ ಲೆವೆಲ್ ತಂದಿದ್ದೀವಿ ನಾವು. ಸೆಕೆಂಡ್ ಟೈಮ್ ಮಾಡಬೇಕಾದ್ರೆ ಇನ್ನೂ ಇದಕ್ಕಿಂತ ಹೆಚ್ಚಿನದಾಗಿ ಹೆಣ್ಮಕ್ಳನ್ನ ಹೊರಗಡೆ ತರಬೇಕು, ಅವರ ಕಲೆಗಳನ್ನು ಹೊರಗಡೆ ಗುರುತಿಸಬೇಕು ಅನ್ನೋ ಒಂದು ಆಸೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ. ಸೊ ನೀವುಗಳೆಲ್ಲ ಬ್ಲಡ್ಡನ್ನು ಕೊಡೋರು ಇಂಟ್ರೆಸ್ಟ್ ಇದ್ದರೆ, ಆರೋಗ್ಯವಂತರಾಗಿದ್ದರೆ ಬ್ಲಡ್ಡನ್ನು ಕೊಟ್ಟು ಸಮಾಜವನ್ನು ಬೆಳೆಸಿ. ಒಂದು 10 ಜನ ಯಾರೋ ಒಂದು ಎಲ್ಲೋ ಪೇಷಂಟ್ ಇರ್ತಾರೆ. ಕಳೆದ ಸರಿ ಕೊರೋನಾದಲ್ಲಿ ಹಾಸ್ಪಿಟಲ್ಗಳಲ್ಲಿ ಬ್ಲಡ್ ಕಮ್ಮಿ ಆಗಿತ್ತು, ಎಷ್ಟೋ ಜನ ಡೆತ್ ಆಗಿದ್ದಾರೆ. ಸೊ ಅಂಥ ಒಂದು ಇನ್ನೂ ಆ ಥರ ನೋವುಗಳು ನಮಗೆ ಉಂಟಾಗಬಾರ್ದು. ಅದನ್ನು ತಡೆಗಟ್ಟೋಕ್ಕೋಸ್ಕರ ನಾವು ಬ್ಲಡ್ ಕ್ಯಾಂಪನ್ನು ಮಾಡ್ತಾಯಿದ್ದೀವಿ. ಸೊ ಇಷ್ಟು ಮಾತನಾಡಲು ಅವಕಾಶ. ನ್ಯೂಸ್ ಸಂಗಮಕ್ಕಾಗಿ ರವಿಕುಮಾರ್, ವಿರಾಜಪೇಟೆ. ಕ್ಯಾರ್ಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಹೋಬಳಿಯ ಕುಂದೂರು ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಹೋಬಳಿಯ ಕುಂದೂರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರ ಬ್ರಹ್ಮರಥೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು. ಕುಂದೂರು ಗ್ರಾಮದ ರಥದ ಬೀದಿ ಹಾಗೂ ಪ್ರಮುಖ ಬೀದಿಗಳಿಂದ ಗ್ರಾಮದ ಹೊರವಲಯದಲ್ಲಿರುವ ದೇವಾಲಯದ ತನಕ ರಥವನ್ನ ಭಕ್ತರು ಎಳೆದು ಸಾಗಿದರು. ಕುಂದೂರು ಹಾಗೂ ಬೆಳದಹಳ್ಳಿ ಗ್ರಾಮಸ್ಥರ ನೇತೃತ್ವದಲ್ಲಿ ವಿಶೇಷ ಪೂಜಾ ಪುರಸ್ಕಾರಗಳು ನಡೆದವು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಶ್ರೀ ವೀರಭದ್ರೇಶ್ವರ, ಶ್ರೀ ಬೀರೇಶ್ವರ, ಶ್ರೀ ಮೈಲಾರಲಿಂಗೇಶ್ವರ, ಸಂಪಿಗೆರಾಯ, ಸಾನಹಳ್ಳಿರಾಯ, ಬಾಣೇಶ್ವರ, ಈಕೆ ಬಸವ ದೇವರುಗಳ ಉತ್ಸವ ಸಡಗರ ಸಂಭ್ರಮದಿಂದ ನಡೆಯಿತು. ದೇವರಿಗೆ ವಿಶೇಷ ಪೂಜಾ ಪುರಸ್ಕಾರಗಳು ನಡೆದವು. ದೇವಾಲಯದ ಆವರಣದಲ್ಲಿ ಸಾವಿರಾರು ಮಂದಿ ಭಕ್ತರಿಗೆ ಶೆಟ್ಟಿಹಳ್ಳಿ ಗ್ರಾಮದ ನಾಗೇಶ್ ಕುಟುಂಬಸ್ಥರಿಂದ ಅನ್ನ ಸಂತರ್ಪಣೆ ಹಾಗೂ ಗ್ರಾಮಸ್ಥರಿಂದ ಮಜ್ಜಿಗೆ, ಪಾನಕ ವಿತರಣೆ ಮಾಡಲಾಯಿತು. ಬಿಸಿಲನ್ನು ಲೆಕ್ಕಿಸದೆ ಸಾವಿರಾರು ಯುವಕರು ಹಾಗೂ ಭಕ್ತರು ರಥೋತ್ಸವದಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಭಕ್ತರ ಸಮಾಗಮದಲ್ಲಿ ಸಾಗಿದ ರಥದ ಕಳಸಕ್ಕೆ ಭಕ್ತರು ಹಣ್ಣು, ಜವನ ಎಸೆದು ತಮ್ಮ ಹರಕೆ ತಿಳಿಸಿದರು. ರಥೋತ್ಸವದಲ್ಲಿ ದೇವಾಲಯದ ಪ್ರಧಾನ ಅರ್ಚಕರು, ಕುಂದೂರು ಹಾಗೂ ಬೆಳದಹಳ್ಳಿ ಗ್ರಾಮಸ್ಥರು ಹಾಗೂ ಗಣ್ಯರು, ಭಕ್ತರು, ಮುಖಂಡರು ಸೇರಿದಂತೆ ನೂರಾರು ಯುವಕರು ಹಾಜರಿದ್ದರು. ರಥೋತ್ಸವ ಹಾಗೂ ಜಾತ್ರೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಕಿಕ್ಕೇರಿ ಪೊಲೀಸ್ ಇನ್ಸ್ಪೆಕ್ಟರ್ ರೇವತಿ ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿರಾಜಪೇಟೆಯ ಪುರಸಭೆ ಸಭಾಂಗಣದಲ್ಲಿ ಆಮಿನಸ್ ವರ್ಲ್ಡ್ ಡ್ರೀಮ್ ವತಿಯಿಂದ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಹೋಬಳಿಯ ಕುಂದೂರು ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ನಗರದಲ್ಲಿ ಸ್ವೀಪ್ ಸಮಿತಿ ವತಿಯಿಂದ ಮ್ಯಾರಥಾನ್ ಮೂಲಕ ಮತದಾನ ಜಾಗೃತಿ ಮೂಡಿಸಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.